ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಫಾಲ್ಗುಣ ಮಾಸ, ಶುಕ್ಲ ಪಕ್ಷ, ಚೌತಿ ತಿಥಿ, ಉತ್ತರಾಭಾದ್ರ ನಕ್ಷತ್ರ, ಶುಕ್ರವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಕಾಫಿನಾಡಲ್ಲಿ ಮತ್ತೆ ನೈತಿಕ ಪೊಲೀಸ್ ಕಿರಿಕಿಚ್ಚು. ಮುಸ್ಲಿಂ ಹುಡುಗಿಗೆ ಹಿಂದೂ ಹುಡುಗ ಡ್ರಾಪ್ ಕೊಟ್ಟಿದ್ದಕ್ಕೆ ಹಲ್ಲೆ. ಎಸ್ಪಿ ಖಡಕ್ ಎಚ್ಚರಿಕೆ. ಬಾಗಲಕೋಟೆ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಮಸೀದಿಯಿಂದ ಕಲ್ಲು ಹಾಗೂ ಚಪ್ಪಲಿ ತೂರಾಟ, 8 ಮಂದಿ ಅರೆಸ್ಟ್. ನಿಷೇಧಾಜ್ಞೆ ಜಾರಿ, ಭಾರೀ ಪೊಲೀಸ್ ಬಂದೋಬಸ್ತ್. ನವದೆಹಲಿಯ ಜಾಗತಿಕ ಎಐ ಶೃಂಗಸಭೆಯ ವೇದಿಕೆಯಲ್ಲಿ ರಾಜಕೀಯ ಕಿಚ್ಚು. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಶರ್ಟ್ ಬಿಚ್ಚಿ ಬಿಜೆಪಿ ವಿರುದ್ಧ ಪ್ರೊಟೆಸ್ಟ್. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಹಾಗೂ ಬಂಡೀಪುರ ನ್ಯಾಷನಲ್ ಪಾರ್ಕ್ಗಳಲ್ಲಿ ಇಂದಿನಿಂದ ಸಫಾರಿ ಹಂತವಾಗಿ ಪುನರಾರಂಭವಾದ ಹಿನ್ನೆಲೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಾನವ ಮತ್ತು ವನ್ಯಪ್ರಾಣಿ ಸಂಘರ್ಷ ಹೆಚ್ಚಿದ ಕಾರಣದಿಂದ ಈ ಹಿಂದೆ ಸಫಾರಿ ತಾತ್ಕಾಲಿಕವಾಗಿ ನಿಷೇಧಿಸಲಾಗಿತ್ತು. ಇದೀಗ ಸರ್ಕಾರದ ಆದೇಶದಂತೆ ಸಫಾರಿ ಆರಂಭಿಸಿರುವುದಕ್ಕೆ ರೈತರು ಆಕ್ರೋಶ ವ್ಯಕ್ತಪಡಿಸಿ ಜೀವ ರಕ್ಷಣೆ ಮುಖ್ಯ, ಸಫಾರಿ ನಂತರ ಎಂದು ಘೋಷಣೆ ಕೂಗಿದರು. ಅರಣ್ಯ ಸಚಿವರು ಮೈಸೂರು ಹಾಗೂ ಚಾಮರಾಜನಗರಕ್ಕೆ ಬಂದರೆ ಮೊಟ್ಟೆಯೇಟು ಗ್ಯಾರಂಟಿ ಎಂದು ಎಚ್ಚರಿಕೆ ನೀಡಿದರು. ಸಫಾರಿ ತಾತ್ಕಾಲಿಕವಾಗಿ ನಿಲ್ಲಿಸುವಂತೆ ಒತ್ತಾಯಿಸಿ ಡಿಸಿಎಫ್ ಪರಮೇಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಮನವಿ ಸ್ವೀಕರಿಸಿದ ಡಿಸಿಎಫ್ ಪರಮೇಶ್, ರೈತರ ಬೇಡಿಕೆಯನ್ನು ಸರ್ಕಾರ ಹಾಗೂ ಅರಣ್ಯ ಸಚಿವರಿಗೆ ತಲುಪಿಸುತ್ತೇವೆ. ತಜ್ಞರ ವರದಿ ಆಧಾರದಲ್ಲಿ ಸರ್ಕಾರದ ನಿರ್ದೇಶನದಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಪ್ರದೇಶದಲ್ಲಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ನಾಳೆಯಿಂದಲೇ ಸಫಾರಿ ಪ್ರಾರಂಭ ಎಲ್ಲಾ ಕಡೆ. ಮಾಡಿಲ್ಲ, ನೀವು ಮಾಡಲ್ಲ, ಹೇಳಕ್ಕೆ ಯಾಕೆ ಹೇಳ್ಬೇಕು? ನಾವು ಇನ್ನೂ ಆರ್ಡರ್ಸ್ ಪಾಸ್ ಮಾಡಿಲ್ಲ, ಇನ್ನು 15 ದಿನದಲ್ಲಿ ಏನಾದ್ರು ಹೇಳ್ಬೇಕು. 15 ದಿನದಲ್ಲಿ ಇನ್ನು ಕೆಲಸಗಳಿವೆ. ಯಾಕೆ? ಅಗರ ಮಾಧ್ಯಮದಲ್ಲಿ ತಪ್ಪ, ಅವ್ರು ತಪ್ಪ. ಅಗರ ಮಾಧ್ಯಮದಲ್ಲಿ ನಾವು ಈಗೆಲ್ಲ ಅಗರ ಮಾಧ್ಯಮದಲ್ಲಿ ತಪ್ಪು. ನಾವು ಮಾಧ್ಯಮ ನೋಡ್ಕೊಂಡ್ ಬಂದಿರೋದು. ಈಗ ಹೇಳ್ಬೇಕಿತ್ತು, ವರದಿ ಬಂದಿದೆ, ವರದಿ ಓದ್ತಾ ಇದ್ದೀವಿ. ಅರಣ್ಯ ಮಂತ್ರಿ ಕೇಳಕ್ಕಿಲ್ವ ನಾವು? ಏನು ಕೇಳಕ್ಕಿಲ್ಲಪ್ಪ ನಾವು. ಏನೂ ಮಾಡಬಾರ್ದು. ಈಗ ನಮ್ ಸಾಯಿಸ್ಬಿಡ್ತಾರ, ಇಲ್ಲಿ ಸಾಯಿಸ್ಬಿಡಿ, ಆಯ್ತು, ಪ್ರಾಣ ತಗದ್ ಯಾರು ಬೇಕು ಬನ್ನಿ. ನಾವು ಕೈ ಕಟ್ಟಿ ನಿಂತ್ಕೊಳ್ತೀನಿ, ಬನ್ನಿ ಹೊಡೆದ್ವಿ, ಬನ್ನಿ ಹೊಡರಿ, ಅದೇನ್ ಮಾಡ್ರಿ ಬನ್ನಿ ಮಾಡಿ. ನಾವೇನು ಕೇಳಗಿಲ್ಲ ಮೇಡಮ್. ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಹಕ್ಕಿಲ್ಲ, ಕೇಳಾಗಿಲ್ಲ. ನೋಡಿ, ಇವ್ರಿಗೂ ಹಕ್ಕದ, ಅಧಿಕಾರಿಗಳು ನಿಮ್ಗೂ ಹಕ್ಕದ. ನಿಮ್ಮ ಹಕ್ಕನ್ನ ನಾವು ಮುಡುಕ್ಸಲ್ಲ. ಅದ್ ನನ್ನ ಕ್ಯಾಕ್ ನೀವು ಮುಡುಕ್ಸಿರಿ, ನನ್ನ ಕ್ಯಾಕ್ ಕೇಳ್ಬೇಡ ಅಂದ್ರೆ ನೀವು. ನೀನು ಅನ್ನವ, ನೀವು ಅಂದೆ ನಾವು ಮಾತಾಡೋದು. ಅವ್ರನ್ನೂ ಕೇಳ್ತೀವಿ, ನೀವು ಬಿಡಲ್ಲ. ಅಲ್ಲಿ ಅರಣ್ಯ ಇಲಾಖೆ ನೆಕ್ಸ್ಟ್ ನಿಮ್ ಮುಂದೆ ಹೇಳ್ತಾ ಇದೀನಿ. ಎಲ್ಲೇ ಚಾಮರಾಜನಗರ ಮೈಸೂರು ಬಂದ್ರೆ ಆ ಮಂತ್ರಿನ ನಾವು ಟೊಮೊಟೊ ಹಣ್ಣು ಕೋಳಿ ಮೊಟ್ಟದಲ್ಲಿ ಕಪ್ಪು ಆಟದಲ್ಲಿ ಹೊಡಿದೆ ಬಿಡೋದೇ ಇಲ್ಲ. ನಾವು ಮಾಧ್ಯಮದಲ್ಲಿ ಹೋಗ್ತಾ ಇದ್ದೀವಿ. ಅದೇನ್ ಮಾಡ್ರೆ ಮಾಡಿ ಪೊಲೀಸ್. ನಾವು ಗೆಲ್ಸಿರೋರು, ನೀವು ಬರಬಾರ್ದು ದಂಡ್ಕನೆ. ನೀವು ರಕ್ಷಣೆ ಕೊಡಕ್ಕೆ ನಮ್ಗೆ, ಅವ್ರಿಗೂ ರಕ್ಷಣೆ ಕೊಡಿ, ನಮಗೂ ರಕ್ಷಣೆ. ಇವರು ಉಸ್ತ್ರಗಳು ಈಗ ಬದುಕ್ಸಕ್ಕಾಗ್ತದ ಅವ್ರನ್ನ ಅಂದ್ರೆ ಗ್ಯಾರಂಟಿ ಸರ್ಕಾರ ದುಡ್ಡಿಲ್ಲ. ನಿಮ್ಮ ಸರ್ಕಾರದಲ್ಲಿ ನಿಮ್ಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ. ಆ ಸಂಬಳ ಕೊಡೋಕ್ಕೋಸ್ಕರವಾಗಿ ಏನು ಮಾಡ್ತಾ ಇದ್ದೀರಿ? ಯಾರ ಪ್ರಾಣನ್ಯಾರು ಕಳ್ಕೊಬಿಡು, ಯಾರು ಸಾಯ್ಬಿಡು. ನಿಮ್ಮ ಸರ್ಕಾರ ನಡಬೇಕು, ನಿಮ್ಮ ಸರ್ಕಾರ ಚೆನ್ನಾಗಿರ್ಬೇಕು, ನಿಮ್ಗೆ ಸಂಬಳ ಬೇಕು. ಆ ಸಂಬಳಕ್ಕೆ ಯಾರು ಸಮಾಧಿ ಕಟ್ಟಾರು ಕಟ್ತೀರಿ, ಯಾರ ಹೆಣ್ಮಕ್ಳು ಮುಂದೆ ಆದ್ರೂ ಚಿಂತೆ ಇಲ್ಲ. ರೈತನ ಮಕ್ಕಳು ಸಮಯಲ್ಲಿ ಮುಂದೆ ಆಗೋರು, ಮಂತ್ರಿ ಎಮ್ ಎಲ್ ಎ ಮಕ್ಕಳು ಬರ್ತಾರಲ್ಲ ಮುಂದೆ ಆಗಕ್ಕೆ. ಯಾರು ಮಂತ್ರಿಗಳ ಎಮ್ ಎಲ್ ಎಗಳು ನೀವು ಹೋಗ್ಕೊಂಡು ಕತ್ತೀರ ಕಾಡು ಕಾಯಕ್ಕೆ? ಕಾಡೇನಾದ್ರು ನೀವು ಕಾಯ್ತೀರಾ? ಎಷ್ಟು ದಿನ ತಜ್ಞರು ವರದಿ ಕೊಟ್ಟರು ಅಂದರೆ ಯಾವ್ಯಾವ ತಜ್ಞರು ಏನೇನು ವರದಿ ಕೊಟ್ಟರು ಕೊಡಪ್ಪ. ಕಾಡಿನೊಳಗೆ ಎಷ್ಟು ದಿನ ಮಲಗಿದ್ರು? ಕಾಡಿನೊಳಗಡೆ ಮಲಗಿ ಎಷ್ಟು ವರದಿ ಕೊಟ್ಟಿದ್ದಾರೆ ನಿಮಗೆ? ಯಾವನೋ ತಜ್ಞ ಎ ಸಿ ರೂಮಲ್ಲಿ ಕೂತ್ಕೊಂಡು ನೀವೆಲ್ಲ ಒಂದಷ್ಟು ಜನ ರೆಸಾರ್ಟ್ ಮಾಲೀಕರದ ಗುಲಾಮಗಿರಿ ಕೆಲಸ ಮಾಡಕ್ಕೆ ಕೊಟ್ರೆ ರೈತರ ಮಕ್ಕಳು ಪ್ರಾಣ ಹೋಯ್ತದೆ. ಇನ್ನೊಂದು ಸ್ವಲ್ಪ ದಿನ ಆದರೆ ಕಾಡನ್ನು ಮಾರ್ಬಿಡ್ತಿದ್ರಿ ನೀವು. ಕಾಡು ಮಾರ್ತಿದ್ದೀರಿ, ಕಾಡು ಮಾರಬೇಡಿ. ಕಾಡಿನಿಂದ ಮಳೆ, ಮಳೆಯಿಂದ ರೈತ, ರೈತನಿಂದ ನಿಮ್ಗೆ ಆಹಾರ. ಸಿರಿಧಾನ್ಯ ತಿಂತೀರಲ್ಲಪ್ಪ ನೀವು. ಸಿರಿಧಾನ್ಯ ಎಲ್ಲಿಂದ ಬರ್ತಾ ನಿಮಗೆ? ನಾವು ಬೆಳ್ಕೊಡ್ತಾ ಇರೋದು. ಮೊಟ್ಟೆ, ಹಾಲು, ಹಣ್ಣು ಎಲ್ಲ ಕೊಡ್ತಾ ಇದ್ದೀವಿ. ಆ ಕಾರಣಕ್ಕೋಸ್ಕರವಾಗಿ ಸಫಾರಿ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಪ್ರಾರಂಭ ಆಗಬಾರ್ದು. ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟದ ಅಂತಿಮ ಹಂತಕ್ಕೆ ಹೋಗ್ತದೆ. ಇವತ್ತು ಪ್ರಾರಂಭ ಮಾಡಿದರೆ ಸರ್ ಸಫಾರಿನ ಮಾಡಲೇಬೇಕಾಗಾದ್ರೆ ಮಾಡಿದರೆ ಅಲ್ಲ, ಸರ್ಕಾರದ ಆದೇಶವಲ್ಲ, ಜನ ಸಾಯ್ತಾರಲ್ಲಪ್ಪ ಅಲ್ಲಿ. ಮೈಸೂರು ನಗರದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಕಟೌಟ್ ಅಳವಡಿಕೆಗೆ ರಸ್ತೆ ಬಂದ್ ಮಾಡಿದ ಘಟನೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರಮುಖ ರಸ್ತೆಯಲ್ಲಿ ಬ್ಯಾನರ್ ಹಾಗೂ ಭಾರೀ ಕಟೌಟ್ ಸ್ಥಾಪನೆಗಾಗಿ ವಾಹನ ಸಂಚಾರ ತಡೆಹಿಡಿದ ಪರಿಣಾಮ ತೀವ್ರ ಟ್ರಾಫಿಕ್ ಸಮಸ್ಯೆ ಉಂಟಾಯಿತು. ತುರ್ತು ಸೇವೆಗಾಗಿ ಸಾಗುತ್ತಿದ್ದ ಆಂಬ್ಯುಲೆನ್ಸ್ಗೂ ದಾರಿ ಸಿಗದೆ ಕೆಲಕಾಲ ನಿಲ್ಲಬೇಕಾದ ಪರಿಸ್ಥಿತಿ ಎದುರಾಯಿತು. ಇದರಿಂದ ರೋಗಿಯ ಸ್ಥಿತಿಗೆ ಅಪಾಯ ಉಂಟಾಗುವ ಭೀತಿ ವ್ಯಕ್ತವಾಗಿದೆ.
ಸಾರ್ವಜನಿಕರು ಇಂತಹ ಕ್ರಮಗಳನ್ನು ಖಂಡಿಸಿ ತುರ್ತು ಸೇವೆಗಳ ಸಂಚಾರಕ್ಕೆ ಅಡ್ಡಿಯಾಗದಂತೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಪೊಲೀಸ್ ಇಲಾಖೆ ಘಟನೆಯ ಬಗ್ಗೆ ಪರಿಶೀಲನೆ ನಡೆಸುತ್ತಿದೆ. ಏನಿದು ಏನು ದರ್ಶನ್ ಹಾಂ ಈಗ ಹಾಸನದ ಪ್ರಮುಖ ಸುದ್ದಿಗಳು. ಚನ್ನರಾಯಪಟ್ಟಣ ತಾಲೂಕಿನ ಕರಿಮರನಹಳ್ಳಿ ಗ್ರಾಮದಲ್ಲಿ ಗಂಡು ಚಿರತೆ ಬೋನಿಗೆ ಬಿದ್ದಿರುವ ಘಟನೆ ಗ್ರಾಮಸ್ಥರಿಗೆ ನಿಟ್ಟುಸಿರು ತಂದಿದೆ. ಕಸಬಾ ಹೋಬಳಿ ವ್ಯಾಪ್ತಿಯ ಈ ಪ್ರದೇಶದಲ್ಲಿ ಹಲವು ದಿನಗಳಿಂದ ಚಿರತೆ ಸಂಚರಿಸುತ್ತಿದ್ದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿತ್ತು. ಪ್ರಭು ಅವರ ತೋಟದ ಮನೆಯಲ್ಲಿ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ತಡರಾತ್ರಿ ಆಹಾರ ಅರಸಿ ಬಂದ ಚಿರತೆ ಸೆರೆಯಾಗಿದೆ. ಸ್ಥಳಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣ ಹಾಗೂ ಎಸಿಎಫ್ ಕಲಂದರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇದೇ ಪ್ರದೇಶದಲ್ಲಿ ಈಗಾಗಲೇ 4ನೇ ಚಿರತೆ ಸೆರೆಯಾಗಿದ್ದು ಗ್ರಾಮಸ್ಥರು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಚಿರತೆಯನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸುವ ಕ್ರಮ ಕೈಗೊಳ್ಳಲಾಗಿದೆ. ಇನ್ನವರು 4ನೇ ಚಿರತೆ ಹಿಡಿದವ್ರೆ 4ನೇ ವೈಟ್ ಮಾಡಿದ ಪ್ರಭಾಕರ್ ಕರೆಕ್ಟಾಗಿ ವಿಡಿಯೋ ಹಾಕ್ಬಿಟ್ಟು ಇದು ಮಾಡ್ಕೊಂಡು ಎಲ್ಲ ಅಂಗಡಿ ಮುಟ್ಟೆ ಇನ್ನವರು 4ನೇ ಚಿರತೆ ಹಿಡಿದವ್ರೆ 4ನೇ ವೈಟ್ ಮಾಡಿದ ಹೊಳೆನರಸೀಪುರ ಪಟ್ಟಣದಲ್ಲಿ ಹನಿ ಟ್ರ್ಯಾಪ್ ಗ್ಯಾಂಗ್ ಅನ್ನು ಪೊಲೀಸರು ಬಲೆಗೆಳೆದಿದ್ದಾರೆ. ಪರಿಚಯಸ್ಥನ ಫೋಟೋ ಬಳಸಿಕೊಂಡು ಅವನ ವಿರುದ್ಧ ಸುಳ್ಳು ಅತ್ಯಾಚಾರ ಪ್ರಕರಣ ದಾಖಲಿಸಿ 5 ರಿಂದ 6 ಲಕ್ಷ ರೂಪಾಯಿ ಹಣ ವಸೂಲಿ ಮಾಡಲು ಸಂಚು ರೂಪಿಸಿದ್ದ ಪ್ರಕರಣ ಬೆಳಕಿಗೆ ಬಂದಿದೆ. ಉಪನ್ಯಾಸಕಿ ನಾಗಲಕ್ಷ್ಮಿ ಹಾಗೂ ಲ್ಯಾಬ್ ಟೆಕ್ನಿಷಿಯನ್ ಪಣಿ ಅಳಿಯಾಸ್ ಧರ್ಮರಾಜ್ ಅವರನ್ನು ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದ್ದಾರೆ. ಇನ್ನಿಬ್ಬರ ವಿರುದ್ಧವೂ ಪ್ರಕರಣ ದಾಖಲಾಗಿದೆ. ನೊಂದ ಮಹಿಳೆಯನ್ನು ಬೆದರಿಸಿ ಸುಳ್ಳು ದೂರು ನೀಡುವಂತೆ ಒತ್ತಾಯಿಸಿದ್ದರೆಂದು ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ನಾಗಲಕ್ಷ್ಮಿ ಹಾಗೂ ಅವರ ಗಂಡ ಸಿದ್ದಿಕ್ನಿಂದ ನನಗೆ ಅಪಾಯವಿದೆ, ರಕ್ಷಣೆ ನೀಡಬೇಕು ಎಂದು ಮಹಿಳೆ ಮನವಿ ಮಾಡಿದ್ದಾರೆ. ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ನೈತಿಕ ಪೊಲೀಸ್ ಕಿರಿ ಆರೋಪದ ಹಿನ್ನೆಲೆ ಉದ್ವಿಗ್ನತೆ ಉಂಟಾಗಿದೆ. ದಲಿತ ಅಪ್ರಾಪ್ತ ಹುಡುಗನು ಮುಸ್ಲಿಂ ಅಪ್ರಾಪ್ತ ಹುಡುಗಿಯನ್ನು ಬೈಕ್ನಲ್ಲಿ ಮನೆಗೆ ಬಿಟ್ಟಿದ್ದಕ್ಕೆ ಕೆಲ ಯುವಕರು ಹಲ್ಲೆ ನಡೆಸಿ ಬೆದರಿಕೆ ಹಾಕಿದರೆಂದು ಆರೋಪಿಸಲಾಗಿದೆ. 2 ಕುಟುಂಬಗಳು ನಮ್ಮ ಮಕ್ಕಳಿಂದ ತಪ್ಪಿಲ್ಲ ಎಂದು ಸ್ಪಷ್ಟಪಡಿಸಿವೆ. ಘಟನೆ ವೇಳೆ ಹುಡುಗನ ತಾಯಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಿದ್ದಾಗ ವಾಗ್ವಾದವೂ ನಡೆದಿದೆ. ಪ್ರಕರಣ ಸಂಬಂಧ ನಗರ ಠಾಣೆಯಲ್ಲಿ 8 ಮಂದಿಯ ವಿರುದ್ಧ ಅಟ್ರಾಸಿಟಿ, ದೊಂಬಿ ಹಾಗೂ ಗಲಾಟೆ ಪ್ರಕರಣ ದಾಖಲಾಗಿದೆ. ನಯಾಜ್, ತಬ್ರೀಜ್, ಹನೀಫ್ ಸೇರಿದಂತೆ 4ರನ್ನು ಬಂಧಿಸಲಾಗಿದ್ದು ಉಳಿದವರಿಗಾಗಿ ಶೋಧ ಮುಂದುವರೆದಿದೆ. ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ್ ಅವರು ನೈತಿಕ ಪೊಲೀಸ್ ಕಿರಿಯನ್ನು ಸಹಿಸುವ ಪ್ರಶ್ನೆಯೇ ಇಲ್ಲ ಎಂದು ಎಚ್ಚರಿಸಿದ್ದಾರೆ. ಒಬ್ಬೊಬ್ರು ಅದ್ರ ಮಧ್ಯದಲ್ಲಿ ಇರ್ತಾರಲ್ಲ ಯಾರು ಅಂತ ಹೇಳ್ಬಿಟ್ಟು ಅವ್ರು ಮಾತ್ರ ಕೆಟ್ಟದಾಗಿ ಬೈದು ಇದು ಮಾಡಿದ್ದಾರೆ ಸರ್. ಅದು ಬಿಟ್ಟರೆ ಯಾರು ಏನು ಮಾತಾಡಿಲ್ಲ. ಹೌದು ಸರ್, ಅದೇ ರೀತಿ तुम्हें आते झूठ बोलने का नाम है, तुम्हें आते हैं वो बोलो। मैं और बीच में कहीं को उन्हें नहीं आता, अब कहीं बोल को आका ये कर रहा तो नहीं ना,
हाँ? गली के आवाज में बात कर रही सो उन्नो कई का बात कर रहा ಇಷ್ಟ ಆಗಿದೆ ಸರ್ ವಿಚಾರ ಏನಿದಿಲ್ಲ ನಮ್ಮ ಹುಡುಗರು ಸಮಾಧಾನದಲ್ಲಿ ಇದ್ದಿದ್ದು ಹುಡುಗರನ್ನ ತುಂಬಾ ಇದ್ ಮಾಡ್ಕೊಂಡು ಅವ್ರು ಮಾತಾಡ್ತಾ ಇದ್ದಾರೆ ಅಂದ್ರೆ ಹುಡುಗಿ ಫ್ಯಾಮಿಲಿ ಮತ್ತೆ ನಿಮ್ ಫ್ಯಾಮಿಲಿ ಚೆನ್ನಾಗಿದೆ ಆದ್ರೆ ಮಿಡ್ಲಲ್ಲಿರೋರು ಗಲಾಟೆ ಚೆನ್ನಾಗಿದೆ ಸರ್ ಅದ್ರದ್ದು ಏನು ಇದಿಲ್ಲ ಸರ್ ಇಲ್ಲಿ ಇರೋ ಅಂತ ಮಧ್ಯದಲ್ಲಿ ಇದು ಮಾಡ್ತಾ ಇದ್ದಾರೆ ಅಷ್ಟೇ ಇನ್ನೇನು ವಿಚಾರ ಇಲ್ಲ गली के आवाज में बात कर रही तो उन्नो कई का बात कर रहा ಇಷ್ಟ ಆಗಿದೆ ಸರ್ ಏನಿಲ್ಲ ಸಮಾಧಾನ ತುಂಬಾ ಇದು ಮಾಡ್ಕೊಂಡು ಅವ್ರು ಮಾತಾಡ್ತಾರೆ ಅಂದ್ರೆ ಹುಡುಗಿ ಫ್ಯಾಮಿಲಿ ಮತ್ತೆ ನಿಮ್ ಫ್ಯಾಮಿಲಿ ಚೆನ್ನಾಗಿದೆ ಸೈಡ್ ಹೋಗಿ ಸ್ವಲ್ಪ ಸುಮಾರು 1:45ಗೆ ಇಬ್ಬರು ಮಕ್ಕಳು ಹುಡುಗ ಮತ್ತು ಹುಡುಗಿ ಜೊತೆಗೆ ಸ್ಕೂಲಿಂದ ವಾಪಸ್ ಮನೆಗೆ ಹೋದಾಗ ಒಬ್ಬ ಹುಡುಗ ಅವರಿಗೆ ಸ್ವಲ್ಪ ನಿಲ್ಲಿಸಿ ಮತ್ತು ಈ ಥರ ಹೆದರಿಗೆ ಹಾಕಿದ್ದಾರೆ ಸ್ವಲ್ಪ ಮತ್ತು ಆಮೇಲೆ ಮನೆಗೆ ಹೋಗಿದ್ದಾರೆ. ಸೊ ಅವರಿಂದ ಕಂಪ್ಲೇಂಟ್ ತಗೊಂಡು ಮತ್ತು ಈಗ FIR ರಿಜಿಸ್ಟರ್ ಆಗಿದೆ. ಅರೆಸ್ಟ್ ಪ್ರೊಸೀಜರ್ ನಡೀತಾ ಇದೆ. ಆಫ್ಟರ್ ಮಾಜರ್ ವಿ ವಿಲ್ ಅರೆಸ್ಟ್ ದೆಮ್ ಆ್ಯಂಡ್ ಪ್ರೊಡ್ಯೂಸ್ ದೆಮ್ ಬಿಫೋರ್ ದ ಇಬ್ಬರು ಜನ ಅಡ್ಡ ಹಾಕಿದ್ದಾರೆ. ಇಬ್ಬರು ಜನಗೆ ಸಿಕ್ಯೂರ್ ಮಾಡಿ ಈಗ ಪ್ರೊಸೀಜರ್ ನಡೀತಾ ಇದೆ. ಇಲ್ಲ ಈ ಮಾಹಿತಿ ಪ್ರಕಾರ ಗುಂಪಾಗಿ ಬಂದಿಲ್ಲ, ಇಬ್ಬರು ಜನ ಬಂದಿದ್ದಾರೆ ಮತ್ತು ಸ್ವಲ್ಪ ಜನ ಇಂಟರ್ವ್ಯೂನ್ ಮಾಡಿದ್ದಾರೆ ಅಷ್ಟೇ. ಇದೆ ಹುಡುಗಿ ಮತ್ತು ಮೈನರ್ ಇದ್ದಾರೆ. ಸೊ ಅವ್ರದ್ದು ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಬಟ್ ಈ ಇನ್ಸಿಡೆಂಟ್ ನಡೀತು. ಸ್ವಲ್ಪ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಪ್ರೈಮಾ ಫೆಸಾ ಇದು ಮಾರಲ್ ಪೊಲೀಸಿಂಗ್ ಥರ ಇನ್ಸಿಡೆಂಟ್ ಬಂದಿತ್ತು. ಇಲ್ಲ ಹಲ್ಲೆ ಆಗಿಲ್ಲ, ಇದು ಯಾವುದು ಗಾಯ ಆಗಿಲ್ಲ, ಏನು ಇಂಜರಿ ಇಲ್ಲ. ಬಟ್ ಸ್ವಲ್ಪ ಹೆದರ್ಸಿದ್ದಾರೆ. ಅಂದ್ರೆ ಬಾಲಕಿ ಜೊತೆಗೆ ಹೋಗ್ತಾ ಇದ್ದ ಅನ್ನೋ ಕಾರಣಕ್ಕೆ ಅಡ್ಡ ಹಾಕಿ ಇದು ಇನ್ಸಿಡೆಂಟ್ ಆಗಿದೆ ಸರ್? ಹೌದು, ಇದೆ ಸೆಕೆಂಡ್ ಇನ್ಸಿಡೆಂಟ್ ಮೇಲೆ ಮತ್ತು ಇದು ಫಸ್ಟ್ ಇನ್ಸಿಡೆಂಟ್ ಮೇಲೆ ಕೂಡ ಸ್ಟ್ರಿಂಜೆಂಟ್ ಆ್ಯಕ್ಷನ್ ತೊಗೊಂಡಿದ್ದೀವಿ. ಇದು ಸೆಕೆಂಡ್ ಇನ್ಸಿಡೆಂಟ್ ಮೇಲೆ ಕೂಡ ಸ್ಟ್ರಿಂಜೆಂಟ್ ಆ್ಯಕ್ಷನ್ ಇದೆ. ಮತ್ತು ನಮ್ಮದು ಟೌನಲ್ಲಿ ಡೇ ಆ್ಯಂಡ್ ನೈಟ್ 2 ಶಿಫ್ಟಲ್ಲಿ ಇದು ರಂಜಾನ್ ಮತ್ತು ಹಬ್ಬ ಮಧ್ಯದಲ್ಲಿ ಪೂರ್ತಿ ಬಂದೋಬಸ್ತ್ ಇದೆ. ವಿ ವಿಲ್ ನಾಟ್ ಟಾಲರೇಟ್ ದಿಸ್ ಮೊರಲ್ ಪೊಲೀಸಿಂಗ್ ಇನ್ಸಿಡೆಂಟ್. ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆ ಬಳಿ ಯುವಕನೊಬ್ಬ ಪೊಲೀಸರ ಎದುರೇ ಕತ್ತು ಕೊಯ್ದುಕೊಂಡ ಘಟನೆ ಆತಂಕಕ್ಕೆ ಕಾರಣವಾಗಿದೆ. ಪುನೀತ್ ಎಂಬ ಯುವಕ ತಂದೆ, ತಾಯಿ ಹಾಗೂ ತಂಗಿಯನ್ನು ಕಳೆದುಕೊಂಡಿದ್ದಾನೆ. ತಂದೆ ತಾಯಿ ನಿರ್ಮಿಸಿದ್ದ 2 ಮನೆಗಳ ವಿಚಾರವಾಗಿ ಅತ್ತೆಯೊಂದಿಗೆ ನಡೆದ ಜಗಳ ತೀವ್ರಗೊಂಡ ಹಿನ್ನೆಲೆಯಲ್ಲಿ ನ್ಯಾಯ ಕೋರಿ ಠಾಣೆಗೆ ಬಂದಿದ್ದಾನೆ ಎನ್ನಲಾಗಿದೆ. ನಿಮ್ಮ ಅಪ್ಪ ನಮ್ಮ ಬಳಿ ಹಣ ಪಡೆದಿದ್ದಾನೆ ಎಂದು ಮನೆ ನೀಡಲು ನಿರಾಕರಿಸಿದ ಸಂಬಂಧಿಕರೊಂದಿಗೆ ವಾಗ್ವಾದದ ಬಳಿಕ ಆತ ಆತ್ಮಹತ್ಯೆ ಯತ್ನಿಸಿದ್ದಾನೆ. ಗಂಭೀರವಾಗಿ ಗಾಯಗೊಂಡ ಯುವಕನಿಗೆ ಚಿಕ್ಕಮಗಳೂರು ಸರ್ಕಾರಿ ಆಸ್ಪತ್ರೆಯಲ್ಲಿ 11 ಹೊಲಿಗೆ ಹಾಕಲಾಗಿದೆ. ಚಿಕಿತ್ಸೆ ನಂತರ ಯುವಕ ಆಸ್ಪತ್ರೆಯಿಂದ ತೆರಳಿದ್ದಾನೆ. ಪ್ರಕರಣದ ಕುರಿತು ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಮಸೀದಿಯಿಂದ ಕಲ್ಲು ತೂರಾಟ ನಡೆದ ಹಿನ್ನೆಲೆಯಲ್ಲಿ ನಗರದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಕಿಲ್ಲಾವೋಣಿಯಲ್ಲಿ ಗುರುವಾರ ಸಂಜೆ ಶಾಂತವಾಗಿ ಸಾಗುತ್ತಿದ್ದ ಮೆರವಣಿಗೆ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ. ಕೆಲ ಕಲ್ಲುಗಳು ಬಂದೋಬಸ್ತ್ನಲ್ಲಿದ್ದ ಪೊಲೀಸರ ಮೇಲೆ ಬಿದ್ದಿದ್ದು ಯಾವುದೇ ಗಾಯಗಳಿಲ್ಲವೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ತಿಳಿಸಿದ್ದಾರೆ. ಶೂ ರ್ಯಾಕ್ನಲ್ಲಿ ಕಲ್ಲುಗಳು ಇಟ್ಟಿದ್ರು ಎಂದು ಎಸ್ಪಿ ಸಿದ್ಧಾರ್ಥ್ ಸ್ಫೋಟಕ ಮಾಹಿತಿ ನೀಡಿದ್ದಾರೆ. ಕಲ್ಲು ತೂರಾಟ, ಚಪ್ಪಲಿ ಎಸೆತ ಘಟನೆಗೆ ಸಂಬಂಧಿಸಿ 8 ಮಂದಿಯನ್ನು ಬಂಧಿಸಲಾಗಿದೆ. ಪರಿಸ್ಥಿತಿ ನಿಯಂತ್ರಣದಲ್ಲಿದ್ದು ಮುಂಜಾಗ್ರತಾ ಕ್ರಮವಾಗಿ ಬಾಗಲಕೋಟೆ ಶಹರ, ನವನಗರ ಹಾಗೂ ವಿದ್ಯಾಗಿರಿಯಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ರ ಕಲಂ 163 ರಡಿ ಫೆಬ್ರವರಿ 19 ರಿಂದ 24 ರವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಭಾರೀ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ.
ಅಲ್ಲಿ ಈಗಾಗಲೇ FIR ದಾಖಲು ಮಾಡಿದ್ದೀವಿ. ನಾವೇ ಸುಮೋಟೋ FIR ದಾಖಲು ಮಾಡಿದ್ದೀವಿ. ಅದರ ವಿಚಾರವಾಗಿ ನಾವು ಈಗಾಗಲೇ 8 ಜನಕ್ಕೆ ಬಂಧನ ಮಾಡಿದ್ದೀವಿ. ಈ ಘಟನಾ ಬಗ್ಗೆ ನಾನು 2-3 ಕ್ಲಾರಿಫಿಕೇಶನ್ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫಸ್ಟ್, ಇದು ಪ್ರೊಸೆಷನ್, ಶಿವಾಜಿ ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು. ಸುಮಾರು 4 ಗಂಟೆ, 4:15, 5 ಗಂಟೆಗೆ ಸ್ಟಾರ್ಟ್ ಆಯಿತು ಓಲ್ಡ್ ಟೌನಲ್ಲಿ. ಈ ಮಸೀದಿ ಮುಂದೆ ಪ್ರೊಸೆಷನ್ ಬರೋಕ್ಕಿಂತ ಮುಂಚೆನೇ ಈ ಘಟನಾ ನಡೆದಿದೆ. ಈ ಘಟನಾ ಎಕ್ಸಾಕ್ಟ್ ಟೈಮ್ 10:06 10 ಗಂಟೆ 6 ನಿಮಿಷಕ್ಕೆ ನಡೆದಿದೆ. ಈ ಘಟನೆಯಲ್ಲಿ ಏನಾಯಿತು, ನಾವು ಎಲ್ಲರೂ ಪ್ರೊಸೆಷನ್ ಜೊತೆಗೆ ಇದ್ದೀವಿ. ಕೆಲವು ಜನ ಮುಂದೆ ಇದ್ರು, ಕೆಲವು ಜನ ಹಿಂದೆ ಇದ್ರು. ಅದೇ ರೀತಿ ಮಸೀದಿ ಮುಂದೆ ಕೂಡ ಕೆಲವು ಜನ ಇದ್ರು, ಇನ್ಕ್ಲೂಡಿಂಗ್ ಮೈಸೆಲ್ಫ್. ನಾವು ಮಸೀದಿ ಮುಂದೆ ಇದ್ದೀವಿ. ಆ ಮಸೀದಿ ಒಳಗೆ ಕೂಡ 9:09ವರೆಗೆ ಪ್ರೇಯರ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಎಲ್ಲರೂ ಹೋದರು. ಆದರೆ ಕೆಲವು ಜನ ಒಳಗೆ ಇದ್ದರು. ಅಲ್ಲಿ ಒಬ್ಬ ವ್ಯಕ್ತಿ, ಅಲ್ಲಿ ಇರುವ ಒಂದು ಶೂ ರ್ಯಾಕ್ ಏನಿದೆ, ಅಲ್ಲಿ ಇರುವ ಒಂದು ಶೂ ರ್ಯಾಕ್ ಕೆಳಗೆ ಸಪೋರ್ಟ್ಗೋಸ್ಕರ 2 ಸಣ್ಣ ಕಲ್ಲು ಇಟ್ಟಿದ್ರು. ಯಾವಾಗ ಇಟ್ಟಿದ್ರು, ಮುಂಚೆ ಇಟ್ಟಿರಬಹುದು ಅಂತ ಆ ಥರ ನಾವು ಈ ಥರ ಮಾಡ್ತಾ ಇದ್ದೀವಿ. ಅವು 2 ಕಲ್ಲು ತಗೊಂಡು ಹೊರಗಡೆ ಎಸಿತಾನೆ. ಆ 2 ಕಲ್ಲು ನಮ್ಮ ಪೊಲೀಸ್ ಮೇಲೆ ಕೂಡ ಬಿತ್ತು, ಒಬ್ಬ ಸಾರ್ವಜನಿಕ ಮೇಲೆ ಕೂಡ ಬಿದ್ದಿದೆ. ಯಾವುದು ಮೇಜರ್ ಗಾಯ ಆಗಿಲ್ಲ ಇದರ ವಿಚಾರವಾಗಿ. ಆದರೆ ಆ ಪರ್ಟಿಕ್ಯುಲರ್ ವ್ಯಕ್ತಿ ತನ್ಜೀರ್, 28 ವಯಸ್ಸು, ಸೆಕ್ಟರ್ ನಂಬರ್ 10 ನವನಗರ್ ವಾಸಿ. ಅವನಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅವನು ಈ ಕೇಸಲ್ಲಿ ನಮ್ಮದು A1 ಆರೋಪಿ. ನಾವು ಏನು ವಿಡಿಯೋ ಫುಟೇಜ್ ಮಾಡಿದ್ದೀವಿ, ನಾವು ಕೂಡ ಅಲ್ಲಿ ಪೂರ್ತಿ ಎಂಡ್ ಟು ಎಂಡ್ ವಿಡಿಯೋ ಕವರೇಜ್ ಮಾಡ್ತಾ ಇದ್ದೀವಿ. ಅಲ್ಲಿ ಕ್ಲಿಯರ್ ಕಟ್ ಆಗಿ ಕಂಡು ಬರ್ತಾ ಇದೆ, ಅವನೇ 2 ಕಲ್ಲು ಎಸಿದಾನೆ. ನವದೆಹಲಿ ಭಾರತ ಮಂಟಪದಲ್ಲಿ ನಡೆದ ಇಂಡಿಯಾ ಎ ಇಂಪ್ಯಾಕ್ಟ್ ಶೃಂಗಸಭೆ ಕೃತಕ ಬುದ್ಧಿಮತ್ತೆಯಿಂದ ನಾಗರಿಕತೆಯ ದಿಕ್ಕು ಬದಲಾವಣೆ ಕುರಿತು ಜಾಗತಿಕ ಮಟ್ಟದ ಚರ್ಚೆ ಮಾಡಲಾಗಿದೆ. ಶೃಂಗಸಭೆಯ ಕೊನೆಯ ದಿನವಾದ ಇಂದು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು. ವೇದಿಕೆಯ ಮೇಲೆ ಏರಿದ ಕಾರ್ಯಕರ್ತರು ಶರ್ಟ್ ಬಿಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಭದ್ರತಾ ಸಿಬ್ಬಂದಿ ತಕ್ಷಣವೇ ಅವರನ್ನು ಕೆಳಗಿಳಿಸಿ ಹೊರಗೆ ಕರೆದೊಯ್ದರು. ಈ ಘಟನೆ ಕೆಲಕಾಲ ಗೊಂದಲಕ್ಕೆ ಕಾರಣವಾದರೂ ಕಾರ್ಯಕ್ರಮ ಮುಂದುವರಿಯಿತು. ಪ್ರತಿಭಟನೆಯಲ್ಲಿ ಇಂಡಿಯನ್ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು ಎನ್ನಲಾಗಿದೆ. ಘಟನೆಯ ಕುರಿತು ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಫಿನಾಡಲ್ಲಿ ಮತ್ತೆ ನೈತಿಕ ಪೊಲೀಸ್ ಕಿರಿಕಿಚ್ಚು. ಮುಸ್ಲಿಂ ಹುಡುಗಿಗೆ ಹಿಂದೂ ಹುಡುಗ ಡ್ರಾಪ್ ಕೊಟ್ಟಿದ್ದಕ್ಕೆ ಹಲ್ಲೆ. ಎಸ್ಪಿ ಖಡಕ್ ಎಚ್ಚರಿಕೆ. ಬಾಗಲಕೋಟೆ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಮಸೀದಿಯಿಂದ ಕಲ್ಲು ಹಾಗೂ ಚಪ್ಪಲಿ ತೂರಾಟ. 8 ಮಂದಿ ಅರೆಸ್ಟ್. ನಿಷೇಧಾಜ್ಞೆ ಜಾರಿ, ಭಾರೀ ಪೊಲೀಸ್ ಬಂದೋಬಸ್ತ್. ನವದೆಹಲಿಯ ಜಾಗತಿಕ ಎ ಶೃಂಗಸಭೆಯ ವೇದಿಕೆಯಲ್ಲಿ ರಾಜಕೀಯ ಕಿಚ್ಚು. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಶರ್ಟ್ ಬಿಚ್ಚಿ ಬಿಜೆಪಿ ವಿರುದ್ಧ ಪ್ರೊಟೆಸ್ಟ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.